ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ. ನಾನು ಈ ಥರ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಎಲ್ಲ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ ಡ್ರೈ ಫ್ರೂಟ್ಸ್ನ. ಆಮೇಲೆ ಶಾವಿಗೆನ ಚೆನ್ನಾಗಿ ಹುರ್ಕೊಂಡು ಆಲ್ರೆಡಿ ಹುರಿದಿರೋದೇ ಇತ್ತು, ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಸಕ್ಕರೆ ಹಾಕಿ ಆಮೇಲೆ ಲಾಸ್ಟಲ್ಲಿ ಮತ್ತೆ ಹುರಿದಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದೆ. ನಾನಿವತ್ತು ಇದನ್ನು ನನಗೆ ನಮ್ಮನೆ ಹತ್ರ ಇರೋ ದನಗಳಿಗೂ ಕೊಡಬೇಕಿತ್ತು. ಸೊ ಮಾಡಿ ನಾನು ನನ್ನ ಮಗಳು ಬಂದಮೇಲೆ ಇಬ್ಬರು ಜೊತೆಗೆ ಹೋಗೋಣ ಅಂತ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆಮೇಲೆ ನನ್ನ ಮಗಳು ಬಂದು ಮೇಲೆ ನಾವಿಬ್ಬರು ಹೋದ್ವಿ. ನಮಗೆ ಇಬ್ಬರಿಗೂ ಆ್ಯಕ್ಚುಲಿ ತುಂಬ ಭಯ ಆಗ್ತಾಯಿತ್ತು, ಬಟ್ ಅದು ತುಂಬ ಏನೂ ಮಾಡ್ತಿರ್ಲಿಲ್ಲ. ಆದರೂ ಅದಕ್ಕೆ ಕುಂಕುಮ ಹಚ್ಚಿ ನಾವು ಬಾಳೆಹಣ್ಣನ್ನು ತಿನ್ನಿಸಿದ್ವಿ. ನನ್ನ ಮಗಳು ಭಯ ಪಡ್ತಾಯಿದ್ಲು ತಿನ್ಸೋಕ್ಕೆ ಹೋದಾಗ. ನೋಡಿ ಈ ಥರ ಆಮೇಲೆ ಅವಳಿಗೆ ತಿನ್ಸೋಕ್ಕೆ ಆಗಿಲ್ಲ, ಆಮೇಲೆ ನಾನೇ ತಿನ್ನಿಸ್ದೆ. ಆಮೇಲೆ ಇನ್ನೊಂದಕ್ಕೆ ಕೊಟ್ವಿ, ಅದಕ್ಕೆ ಕಣ್ಣಿಗೇನೋ ಆಗಿತ್ತು, ತಿಂದಿಲ್ಲ. ಪಾಪ ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಇಲ್ಲಿ ಎಲ್ಲ ಕಡೆ ಈ ಥರ ದನಗಳು ಓಡಾಡ್ತಾ ಇರ್ತವೆ. ಎಲ್ಲರ ಮನೇಲೂ ಅವರಿಗೆ ಏನಾದರೂ ತಿಂಡಿ ಎಲ್ಲ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಆಮೇಲೆ ನಾನು ಇವತ್ತು ನನ್ನ ಮಗಳಿಗೆ ರಜೆ ಇದೆ, ಅದಕ್ಕೆ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಈ ಥರ ಅವಳು ಫುಲ್ ಡೇ ಏನಾದರೂ ಒಂದು ಆಟ ಆಡ್ತಾನೇ ಇರ್ತಾಳೆ. ಈ ಥರ ಎಲ್ಲ ಆಟ ಆಡ್ತಾ ಇದ್ಲು. ನಾನು ಅವಳ ಜೊತೆ ಆಟ ಆಡ್ತಾನೆ ನನ್ನ ಕೆಲಸನ ಮುಗಿಸ್ಕೊತೀನಿ. ಈ ಥರ ಎಲ್ಲ ಬ್ಲಾಗ್ಸ್ ತೊಗೊಂಡು ಆಟ ಆಡ್ತಾ ಇರ್ತಾಳೆ. ಇಲ್ಲಿ ಮಳೆ ಬರ್ಬೋದು ಅಂತ ನಿರೀಕ್ಷೆಯಿಂದ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ. ಬಟ್ ಆ್ಯಸ್ ಆಫ್ ನಾವು ಏನೂ ಮಳೆ ಬಂದಿಲ್ಲ. 2 ಡೇಸ್ ರಜೆ ಕೊಟ್ಟಿದ್ದಾರೆ ಗುಜರಾತಲ್ಲಿ ಇವರಿಗೆಲ್ಲ. ಸೊ ಅವಳು ಜಾಸ್ತಿ ಟೈಮ್ ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಳೆ ರಜೆ ಇರುವಾಗ. ಈ ಥರ ಏನಾದರೂ ಆಟ ಆಡ್ಕೋತಾಳೆ. ಮತ್ತು ನನಗೆ ಎಕ್ಸಸೈಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ಲು. ಇದು ವಿದೌಟ್ ಇನ್ಸ್ಟ್ರಕ್ಷನ್ ಮಾಡಬಾರ್ದು. ಅವಳು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ರನ್ನೆಲ್ಲ ಟ್ರೈನ್ ಮಾಡ್ತಾರೆ. ಡ್ಯಾನ್ಸ್ ಜೊತೆಗೆ ಈ ಥರ ಎಕ್ಸಸೈಸ್ಗಳನ್ನು ಸ್ಟ್ರೆಚಿಂಗೂ ಕಲಿಸ್ಕೊಡ್ತಾರೆ. ಸೊ ಅವಳು ಫುಲ್ ಲೆಗ್ ಈ ಥರ ಸ್ಟ್ರೆಚ್ ಮಾಡ್ತಾಳೆ. ಅದನ್ನೆಲ್ಲ ನನಗೆ ತೋರಿಸ್ತಾ ಇದ್ಲು. ನೀವು ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. 5 ಇಯರ್ಸ್ ಇವಳು ನನ್ನ ಮಗಳು. ಈ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅದರಲ್ಲಿ ಅವಳಿಗೆ ಈ ಥರ ಸ್ಟ್ರೆಚಿಂಗು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಅವಳಿಗೂ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಅವಳು ಮನೆಯಲ್ಲಿನೇನು ಕಲ್ತ್ಕೋತಾಳೆ ಈ ಥರದ್ದೆಲ್ಲ. ಅದನ್ನೆಲ್ಲ ನಾನು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾಳೆ. ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಬೇಕಲ್ವ ರಜೆ ಇರೋವಾಗ. ಅದಕ್ಕೆ ಈ ಥರ ಎಲ್ಲ ಏನಾದರೂ ಮಾಡಿಸ್ತಾ ಇರ್ತೀನಿ ಅವಳಿಗೆ. ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ವ್ಯಾಯಾಮ, ಯೋಗ ಎಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡ್ತಾ ಇದ್ದಾಳೆ. ಅವ್ರದ್ದು ಚಿಕ್ಕವರಿದ್ದಾಗ ಅವ್ರ ಬಾಡಿನೂ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗುತ್ತಲ್ವ. ಆಮೇಲೆ ಅವಳು
ಅವಳದು ದುಡ್ಡಿಡೋ ಬಾಕ್ಸನ್ನು ತೋರಿಸ್ತಾ ಇದ್ದಾಳೆ. ಈ ಥರ ಯೂನಿಕಾರ್ನ್ ಇದೆ ಅದ್ರ ಮೇಲೆ. ಈ ಥರ ಕಾಯಿನ್ ಕೊಡ್ತೀವಿ ಅವಳಿಗೆ ಯಾವಾಗಲಾದರೂ, ಅವಳು ಇದರಲ್ಲಿ ಹಾಕ್ಕೊತಾಳೆ ಕಾಯಿನು. ನಮಗೇನು ತೆಗಿಯೋಕ್ಕೆ ಬಿಡಲ್ಲ.